ವಾಕ್ಯ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 27ನೇ ವಚನ. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡಾಗಿ ಹೊರಡುವವು. ಹೌದು ಪ್ರಿಯರೇ, ನಾವು ನೋಡುವಾಗ ಅನೇಕ ಪಕ್ಷಿಗಳು ಪ್ರಾಣಿಗಳಿಗೂ ಈ ಒಂದು ಪ್ರಪಂಚದಲ್ಲಿ ನೋಡುತ್ತೇವೆ. ಅದರಲ್ಲಿ ಕ್ರಿಮಿಕೀಟಗಳಲ್ಲಿ ಈ ಒಂದು ಮಿಡತೆ ಕೂಡ ಒಂದು ತುಂಬ ಚಿಕ್ಕ ಪ್ರಾಣಿ. ಆದರೂ ಅದಕ್ಕೆ ಅವು ಯಾವಾಗಲೂ ಕೂಡ ಹೋಗುವಾಗ ಅದು ಯಾವುದಾದ್ರೂ ಹೊಲಗದ್ದೆಗಳನ್ನು ಹೋಗಿ ದಾಳಿ ಮಾಡುವಾಗ ಅವು ಗುಂಪಾಗಿ ದಂಡಾಗಿ ಹೋಗುತ್ತವೆ. ಕೆಲವು ಸಾರಿ 1000 ಗಟ್ಟಲೆ ಹೋಗ್ಬೋದು, ಕೆಲವು ಸಾರಿ ಲಕ್ಷಗಟ್ಟಲೆ ಮಿಡತೆಗಳು ಹೋಗಿ ಹೊಲಗಳನ್ನೆಲ್ಲ ನಾಶ ಮಾಡಿದ್ದಾವೆ ಅಂತ ನಾವು ಎಷ್ಟು ಸಾರಿ ನ್ಯೂಸಲ್ಲಿ ಅಲ್ಲಿ ನೋಡುತ್ತೇವೆ. ಅಂದ್ರೆ ಅದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅದಕ್ಕೆ ಒಬ್ಬ ಅರಸನಿಲ್ಲ, ರಾಜನು ಇಲ್ಲ ಅಂದ್ರೂ ಕೂಡ ಆ ಒಂದು ಮಿಡತೆಗಳು ದಂಡಾಗಿ ಒಂದು ಶಿಕ್ಷಣೆಯಲ್ಲಿ ಅವು ಹೋಗಿ ಆ ಒಂದು ಹೊಲಗಳನ್ನು ದಾಳಿ ಮಾಡಿ ಅಲ್ಲಿರುವ ಹುಳ ಹುಪ್ಪಡಿಗಳನ್ನು ಅದೇ ರೀತಿ ಎಲೆಗಳನ್ನು ತಿನ್ನೋದನ್ನು ನಾವು ನೋಡುತ್ತೇವೆ. ಆದ್ರೆ ಈ ದಿನ ನಮಗೆ ಒಬ್ಬ ಅರಸನಿದ್ದಾನೆ, ಒಬ್ಬ ರಾಜನಿದ್ದಾನೆ. ಆತನೇ ನಮ್ಮ ತಂದೆಯಾದ ಯೇಸು ಕ್ರಿಸ್ತನು ನಮಗೆ ಅರಸನು, ತಂದೆ, ರಾಜನಾಗಿರುವಾಗ ನಾವು ಕೂಡ ತುಂಬಾ ಕ್ರಮಶಿಕ್ಷಣೆಯಲ್ಲಿ ಇರಬೇಕು ಪ್ರಿಯರೇ. ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತರು ಆ ಒಂದು 5 ರೊಟ್ಟಿ 2 ಮೀನುಗಳನ್ನು ಆ ಒಂದು 5,000 ಜನಕ್ಕೆ ಹಂಚುವಾಗ ಅವರು ಹೇಳಿದ್ದು ಶಿಷ್ಯರಿಗೆ, ಅವರೆಲ್ಲರನ್ನು ಕ್ರಮವಾಗಿ ಕೂಡಿಸು. ಅದರಿಂದ ನಾವು ಇಂಥ ಒಂದು ಒಳ್ಳೆ ಕ್ರಮವಾದಂಥ ಯೇಸು ಕ್ರಿಸ್ತನ ಮಕ್ಕಳಾದ ನಾವು ನಮ್ಮ ಜೀವನದಲ್ಲಿ ವಾಕ್ಯ ಓದುವುದು ಕ್ರಮವಾಗಿರಬೇಕು, ಪ್ರಾರ್ಥನೆ ಮಾಡೋದು ಕ್ರಮವಾಗಿರಬೇಕು, ದೇವರಿಗೆ ಕೊಡುವುದು ಕ್ರಮವಾಗಿರಬೇಕು, ಮಂದಿರಕ್ಕೆ ಹೋಗೋದು ಕ್ರಮವಾಗಿರಬೇಕು. ಇವೆಲ್ಲ ಕಾರ್ಯಗಳು ನಾವು ಕ್ರಮವಾಗಿ ಮಾಡುತ್ತಿದ್ದಾಗ ದೇವರು ನಮ್ಮನ್ನು ಆಶೀರ್ವದಿಸಿ, ಅವರು ಕೂಡ ನಮ್ಮನ್ನು ಕ್ರಮವಾಗಿ ಆಶೀರ್ವದಿಸಿ ಉನ್ನತವಾದ ಸ್ಥಾನದಲ್ಲಿಟ್ಟು ಅನೇಕರಿಗೆ ನಮ್ಮನ್ನು ಮಾದರಿಯಾಗಿ ಸಾಕ್ಷಿಯಾಗಿಬಿಡುತ್ತಾನೆ. ಆದ್ದರಿಂದ ನಾವು ನಮ್ಮ ಅರಸನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ, ಆತನ ತೋರಿಸಿದ ಮಾದರಿಯಲ್ಲಿ ನಡೆಯೋಣ, ಆತನ ಹೆಜ್ಜೆ ಜಾಡಿಯಲ್ಲಿ ನಡೆದು ಕ್ರಮವಾಗಿ ಆಶೀರ್ವಾದಗಳನ್ನು ಹೊಂದಿ ಆತನಿಗಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ದೀವಿಸಿ ಆಶೀರ್ವದಿಸಲಿ.